ಗಂಗಾವತಿ ತಾಲೂಕಿನ ಹಾಗೋಲಿ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ರಾಮಜಪ್ಪ ನಾಯಕ್ ಅವರು ಆಯ್ಕೆಯಾಗಿದ್ದಾರೆ. ಇಂದು ಅಧಿಕೃತವಾಗಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿತು. ಏನು ಅದೇ ಹೆಸರು ಹೇಳಿ ಎಲ್ಲ ಮೆಂಬರ್ ಹೆಸರು ಎಲ್ಲ ಸದಸ್ಯರ ಸಲುವಾಗಿ ಸ್ವಾಗತ. ಎಲ್ಲ ನನ್ನ ಗುರಿ ಥ್ಯಾಂಕ್ಸ್ ಆಗೋಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಅಮ್ಮಜಪ್ಪ ಅವರು ಮತ್ತು ಸದಸ್ಯರಾಗಿ ಎಲ್ಲರೂ ನೇಮಕವಾಗಿ ಆಗಿದ್ದಾರೆ. ಅವರೆಲ್ಲರಿಗೂ ಸಹ ಅಭಿನಂದನೆಗಳನ್ನ ನಾನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರ ಅವಧಿಯಲ್ಲಿ ನಮ್ಮ ಆಗೋಲಿ ಪಂಚಾಯತಿ ಅತ್ಯಂತ ಅಭಿವೃದ್ಧಿ ಮತ್ತು ಆರ್ಥಿಕವಾಗಿ ಮೇಲೆ ಬರಲಿ, ಇಲ್ಲೆಲ್ಲರಿಗೂ ಈ ಭಾಗದ ಎಲ್ಲ ಜನರಿಗೆ ಇವರ ಒಂದು ಸದಸ್ಯರು ಮತ್ತು ಅಧ್ಯಕ್ಷತೆಯಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭವನ್ನ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರುಗಳಿಗೆ ಆಶಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಿಮ್ಮ ಅವಧಿಯಲ್ಲಿ ಅನೇಕ ಅಭಿವೃದ್ಧಿಯ ಕೆಲಸಗಳಾಗಲಿ, ಒಳ್ಳೊಳ್ಳೆ ಗುಡಿ ಗುಂಡಾರಗಳು ಸಹ ಅಭಿವೃದ್ಧಿ ಆಗಲಿ, ರಸ್ತೆಗಳಾಗಲಿ, ಆಮೇಲೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ತಾವು ಆದ್ಯತೆಯನ್ನು ಕೊಟ್ಟು ಈ ಗ್ರಾಮ ಪಂಚಾಯತಿಯನ್ನ ರಾಜ್ಯದಲ್ಲೇ ಮಾದರಿ ಗ್ರಾಮ ಪಂಚಾಯತಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಗೆ ಮನವಿಯನ್ನು ಮಾಡಿಕೊಂಡು ನನ್ನ ಎರಡು ಮಾತುಗಳನ್ನ ಅಭಿವೃದ್ಧಿ ಯಾರು ಮೆಂಬರ್ ಅವರು ವಿಶೇಷತೆ ಏನಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ತಮ್ಮನಾದ ಅಮ್ಮಜಿಯವರು ಮತ್ತು ಆಯ್ಕೆಯಾಗಿದ್ದಾರೆ. ಆಯ್ಕೆ ಮಾಡಿದಂಥ 14 ಜನ ಮೆಂಬರ್ಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ 3 ಹಳ್ಳಿ ಜನರು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಾರ. ಒಂದು ಚೆನ್ನಾಗಿ ಅವಕಾಶ, ಚಲೋ ರೀತಿಯಲ್ಲಿ ಅವಕಾಶ ಮಾಡಿಕೊಂಡು ಹೋಗ್ಬೇಕೆಂದು, ಆಮೇಲೆ 3 ಹಳ್ಳಿ ಜನರ ಆಶೀರ್ವಾದ ನಮ್ಮ ಮ್ಯಾಗಿರೋದ್ರಿಂದ 3 ಹಳ್ಳಿನ ಚೆನ್ನಾಗಿ ನಮ್ಮ ಅವಧಿಯಲ್ಲಿ ನಮ್ಮ ಕೈಲಾದಷ್ಟು ಅಭಿವೃದ್ಧಿ ಮಾಡಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ
ಮುಂದಿನ ಕಾರ್ಯಕ್ಕೆ ಮಾಡಿಕೊಡಬೇಕೆಂದು ಆಗೋಲಿ ಗ್ರಾಮ ಪಂಚಾಯತಿಯ ಮಂಜಪ್ಪ ನಾಯಕರ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅವರಿಗೆ ಮೊದಲನೇದಾಗಿ ಶುಭಾಶಯ ಕೋರುತ್ತಾ ಅವರಿಗೆ ಈ ಅವಧಿಯಲ್ಲಿ ಸಂದರ್ಭದಲ್ಲಿ ಒಂದೇ ಮನವಿ ಮಾಡ್ಕೊಳ್ಳೋದಂದರೆ ಈ ಆಗೋಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು ಭಾಳ ಹಿಂದುಳಿದವರು ಹಾಗಾಗಿ ಎಲ್ಲ ಪಂಚಾಯತಿಯಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸಂಸ್ಥೆಗಳಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳು ಕರೆಕ್ಟಾಗಿ ಬಳಸ್ಕೊಂಡು ಸರಿಯಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ಆಮೇಲೆ ಎಲ್ಲ ಜಾತಿ ಜನಾಂಗದವರಿಗೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಪಂಚಾಯತಿ ಇಲಾಖೆಯಿಂದ ಏನೇನು ಸವಲತ್ತುಗಳ ಬಗ್ಗೆ ಎಲ್ಲ ರೀತಿಯೂ ಒದಗಿಸಿ ನ್ಯಾಯ ಕೊಡಿಸಿ ನಿಮಗೆ ಆಮೇಲೆ ನಿಮ್ಮ ಅವಧಿಯಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯತಿಯನ್ನು ಮಾಡಬೇಕು ಅಂತೇಳಿ